ಶಾಂಭವಿ ಮುದ್ರಾ. ಶಾಂಭವಿ ಮುದ್ರಾ ಮಾಡುವಂತ ವಿಧಾನ ಏನು ಅಂತಂದ್ರೆ ನೋಡಿ, ಈ ಶಾಂಭವಿ ಮುದ್ರಾ ಮಾಡಿದ್ರೆ ನಾವು ಈ ಮುದ್ರಾ ಮಾಡುವಾಗ ಹಾಯಾಗಿ ಕೂತ್ಕೊಂಡು ಈ ಮುದ್ರವನ್ನು ಮಾಡಕ್ ಮುಂಚೆ ಕಣ್ಣು ಮುಚ್ಕೊಂಡು ನಿಟಾರವಾಗಿ ಕೂತ್ಕೊಂತೀವಿ. ಓಕೆ. ಸೊ ಮೇಲೆದಿಂದ ನಮ್ಮ ತಲೆ ಮೇಲೆ ಭಾಗದಿಂದ ಕಾಲು ಪಾದಗಳ ಕೊನೆವರೆಗೂ ಒಂಥರ ಎಲ್ಲ ಸ್ಕ್ಯಾನ್ ಮಾಡ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಹಾಯಾಗಿ ಕೂತ್ಕೊಳ್ಳಿ. ಆಯ್ತಾ? ಕನಗಲ್ಲಿ ಮುಚ್ಕೊಂಡು ಮೇಲಿಂದ ಕೆಳಗೆವರೆಗೂ ನಾವು ಸ್ಕ್ಯಾನ್ ಮಾಡ್ಕೋಬಹುದು ಒಂದ್ಸರಿ. ಸೊ ಪೂರ್ತಿಯಾಗಿ ಸ್ಕ್ಯಾನ್ ಮಾಡ್ಕೊಂಡು ದೇಹ ಎಲ್ಲ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆಯ್ತಾ? ಸೊ ಈ ಚಿನ್ಮುದ್ರಲ್ಲೇ ಕೂತ್ಕೋಬಹುದು. ಚಿನ್ಮುದ್ರಲ್ಲೇ ಹೀಗೆ ಇಟ್ಕೊಂಡು ಚಿನ್ಮುದ್ರಲ್ಲಿ ಕೂತ್ಕೊಳ್ಳಿ. ಆಮೇಲೆ ಎರಡೂ ಕಣ್ಣುಗಳನ್ನು ಮೇಲೆ ಎತ್ತಬೇಕು. ಈಗ ಎಸ್ಪೆಷಲಿ ಮಾತಾರ್ ಬಾಬಾಜಿ ಅವರು ಈ ಮುದ್ರದಲ್ಲಿ ಕೂತ್ಕೊಂಡಿರ್ತಾರೆ, ನೀವು ನೋಡ್ಬೋದು. ಆಯ್ತಾ? ಈ ರೀತಿಯಲ್ಲಿ ಈ ಈ ಪ್ರಾಂತ ಇದೆಲ್ಲ, ಈ ಎರಡು ಆ, ಈ ಎರಡು ಈ ಬುಗಿಟಿ ಮಧ್ಯದಲ್ಲಿರುವಂಥ ಈ ಪ್ರಾಂತ ಅಂದ್ರೆ ಆಗ್ನೇಯಚಕ್ರ ಪ್ರಾಂತ. ಈ ಈ ಪ್ರಾಂತದಲ್ಲಿ ನಾವು ನಮ್ಮ ಎರಡೂ ಕಣ್ಣುಗಳ ಮೇಲೆ ಎತ್ತಿ ಏಕಾಗ್ರತೆಯನ್ನು ಇಲ್ಲಿಡಬೇಕಾಗತ್ತೆ. ಆ ರೀತಿಯಲ್ಲಿ ಬೇಕಂದ್ರೆ ಪ್ರಯತ್ನ ಮಾಡ್ಕೊಳ್ಳಿ. ಓಕೆ. ತೀಕ್ಷ್ಣವಾಗಿ ಅಲ್ಲೇ ನೋಡ್ತಾ ಇರ್ತೀವಿ, ಅಂದ್ರೆ ಈ ಪಾಯಿಂಟ್ ನೋಡ್ತಾ ಇದೀವಿ, ನೆನಪಿಟ್ಕೊಳ್ಳಿ. ಇದು ಪೀನಿಯಲ್ ಗ್ಲ್ಯಾಂಡ್ ಪ್ರಾಂತ. ಆಯ್ತಾ? ಇಲ್ಲಿಂದ ಅಂದ್ರೆ ಈ ಪೀನಿಯಲ್ ಗ್ಲ್ಯಾಂಡ್ ಇಲ್ಲಿರಲ್ಲ, ಇಲ್ಲಿಂದ ಒಳಗಡೆ ಇರುತ್ತೆ. 1.5 ಇಂಚ್ ಒಳಗಡೆ ಇರುತ್ತೆ. ಅದು ಆಲ್ಮೋಸ್ಟ್ ಬ್ರೈನ್ ಮಧ್ಯದಲ್ಲಿ, ಅಂದ್ರೆ ಬ್ರಹ್ಮರಂಧ್ರ ಇದೆಯಲ್ಲ, ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಇರೋದು. ಆಯ್ತಾ? ಸೊ ಅದನ್ನು ಉತ್ತೇಜನ ಮಾಡಕ್ಕೆ ಇದೊಂದು ಅದ್ಭುತವಾದ ಮುದ್ರಾ. ಎಲ್ಲರೂ ಒಂದು 1 ಮಿನಿಟ್ ಪ್ರಯತ್ನ ಮಾಡಿ, 1 ಮಿನಿಟ್ 2 ಮಿನಿಟ್ ಹಾಗೆ ಕೂತ್ಕೊಳ್ಳಿ. ಆಯ್ತಾ? ಸೊ ಶ್ವಾಸವನ್ನು ನಾರ್ಮಲ್ ಆಗಿ ಇಟ್ಕೊಳ್ಳಿ. ಶ್ವಾಸ ಗಮನಿಸೋದೇನು ಬೇಕಾಗಿಲ್ಲ, ಶ್ವಾಸ ನಾರ್ಮಲ್ ಆಗಿ ನಡೀಲಿ. ಆದರೆ ನೋಡೋದು ಮಾತ್ರ ಭ್ರೂ ಮಧ್ಯದಲ್ಲಿ. ಇದು ಮಾಡಕ್ ಮುಂಚೆ ಒಂದ್ಸರಿ ದೇಹ ಪೂರ್ತಿ ಸ್ಕ್ಯಾನ್ ಮಾಡಿಕೊಂಡು ಕಣ್ಣು ಮುಚ್ಕೊಂಡೆ ದೇಹ ಪೂರ್ತಿ ಸ್ಕ್ಯಾನ್ ಮಾಡಿ ಆಮೇಲೆ ಕಣ್ಣು ಮೇಲೆ ಎತ್ತಬೇಕು. ಇದರ ಫಲಿತ ಏನಂತ, ಇದರ ಪ್ರಯೋಜನಗಳೇನಂತ ನಾನು ಹೇಳ್ತೀನಿ. ಫಸ್ಟ್ ಇದು ಮಾಡಿ, ಎಲ್ಲರೂ ಒಂದು 1 ಮಿನಿಟಿಂದ 2 ಮಿನಿಟ್ಸ್ ಮಾಡಿ, ಎಲ್ಲರೂ ಮಾಡಿ. ವಿಡಿಯೋಗಳು ಆನ್ ಮಾಡ್ಕೊಂಡು ಮಾಡಿ. ಎರಡು ಕಣ್ಣುಗಳ ಮೇಲೆ ಎತ್ತಿ ಭ್ರೂ ಮಧ್ಯದಲ್ಲಿ ನೋಡ್ತಾ ಇರಿ. ಪೀನಿಯಲ್ ಗ್ಲ್ಯಾಂಡ್ ಆಗ್ನೇಯ ಚಕ್ರವನ್ನು ನೋಡ್ತಾ ಇರಿ. ಇದು ಮಾಡುವಾಗ ಮನಸ್ಸು ಶೂನ್ಯ ಆಗತ್ತೆ, ನಿಶ್ಶಬ್ದ ಬರುತ್ತೆ ಒಳಗಡೆ. ದೇಹವನ್ನು ರಿಲ್ಯಾಕ್ಸ್ ಪೂರ್ತಿ ಮಾಡಿಕೊಂಡಿದ ಮೇಲೆ ಈ ಮುದ್ರವನ್ನು ಪ್ರಾರಂಭಿಸಬೇಕು. ಈಗ ನಿಧಾನವಾಗಿ ಕಣ್ಣು ಮುಚ್ಚಿ. ಜಾಸ್ತಿ ಹೊತ್ತು ಮಾಡಕ್ ಸಾಧ್ಯವಿಲ್ಲ, ಒಂದು ಸ್ವಲ್ಪ ಹೊತ್ತೆ, ಒಂದು 5 ನಿಮಿಷಕ್ಕೆ ಪರಿಮಿತ ಮಾಡಬಹುದು. ಜಾಸ್ತಿ ಮಾಡೋಕ್ಕೂ ಕಷ್ಟ ಆಗತ್ತೆ. ಕಣ್ಣು ಮುಚ್ಚಿ ಶ್ವಾಸ ಗಮನಿಸಿ ಒಂದು 30 ಸೆಕೆಂಡ್. ಸಹಜವಾಗಿ ಕಣ್ಣು ಮುಚ್ಚಿ ಶ್ವಾಸ ಗಮನಿಸಿ. ರೈಟ್. ಈಗ ಕಣ್ಣುಗಳು ತೆರೀಬಹುದು. ಸ್ನೇಹಿತರೆ, ಈ ಶಾಂಭವಿ ಮುದ್ರಾ ಇದರ ಉಪಯೋಗ ಏನಂತಂದ್ರೆ, ಕೋಪೋದ್ರೇಕ ಅಂದ್ರೆ ಏನೇ ಕೋಪ ಇಂಥದ್ದು ಭಾವೋದ್ರೇಕಲಿದ್ರೆ ತಕ್ಷಣವೇ ನಿಯಂತ್ರಣಕ್ಕೆ ಬರುತ್ತೆ. ಎರಡನೇದೇನೆಂದ್ರೆ ಪೀನಲ್ ಗ್ರಂಥಿ
ಉತ್ತೇಜಿತ ಉತ್ತೇಜಿತ ಮಾಡಕ್ಕೆ ಉತ್ತೇಜನ ಮಾಡಕ್ಕೆ ಆಕ್ಟಿವೇಟ್ ಮಾಡಕ್ಕೆ ತುಂಬ ಸಹಾಯಕಾರ. ಓಕೆ, ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಶನ್ಗೆ ತುಂಬ ಸಹಾಯಕಾರಿ ಇದು. ಏಕಾಗ್ರತವನ್ನು ಹೆಚ್ಚು ಮಾಡುತ್ತೆ. ಆಯ್ತಾ, ಶಾಂಭವಿ ಮುದ್ರವಿಂದ ಮನಸ್ಸು ಪ್ರಶಾಂತತ ತಕ್ಷಣವೇ ಬರುತ್ತೆ. ಆಯ್ತಾ, ಇದು ನೆನ್ಪಿಟ್ಕೊಳ್ಳಿ. ಯಾವುದೇ ಕಣ್ಣುಗಳಿಗಿರುವಂಥ ತೊಂದರೆಗಳಿರೋರು ಪ್ರಾಕ್ಟೀಸ್ ಮಾಡೋಕ್ಕೂ ಪ್ರಯತ್ನ ಮಾಡ್ಕೋಬಿಡಿ. ಕಣ್ಣುಗಳ ತೊಂದರೆ ಇದ್ರೆ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಯತ್ನ ಮಾಡಬಾರ್ದು. ಕಣ್ಣುಗಳ ತೊಂದರೆ ಇದ್ರೆ. ಆಯ್ತಾ, ಇದು ನೆನ್ಪಿಟ್ಕೊಳ್ಳಿ.